ಹೆಲೋ ಬ್ರದರ್ಸ್ ಹಾಗೂ ಮೈ ಡಿಯರ್ ಸ್ವೀಟ್ ಸಿಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 15. ಅದೇನೋ ಹೇಳ್ತಾರಲ್ಲ, ಬಂಡೆ ಮೇಲೆ ನೀರು ಸುರಿದಂತೆ ಅಂತ ಹೇಳಿ ಕೋಪದಲ್ಲಿ ಎದ್ದು ಹೋದ ಆಕಾಶ್. ಇವರ ಯಾವ ಮಾತು ಅರ್ಥವಾಗದ ಹೃದಯ ಇಬ್ಬರನ್ನು ಪಿಳಿಪಿಳಿ ಕಣ್ಬಿಟ್ಟು ನೋಡ್ತಿದ್ಲು. ಅಣ್ಣ ಕೂಗಿದ್ಲು. ನಾಳೆ ಬರ್ತೀನಿ ಹೇಳಿ ಹಿಂದೆ ತಿರುಗದೆ ಹೋದನವ. ಸಾಮ್ರಾಟ್ ಪಾಷ ಹೇಳಿದ ಮಾತನ್ನೇ ಮೆಲುಕು ಹಾಕ್ತಿದ್ದ. ರಾಜಸ್ಥಾನದ ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡರ್ ಹತ್ತಿರದ ಒಂದು ಚಿಕ್ಕ ನಗರ ಪಾಂಕ್ರಿ. ಅಲ್ಲಿ ವತ್ಸವ್ ಫ್ಯಾಕ್ಟ್ರಿ ಇದೆ. ಪಾಕಿಸ್ತಾನದಿಂದ ಬರುವ ನಮ್ಮವರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗುವಂತಿದೆ. ಹಾಗೂ ಅದು ಹೃದಯ ಹೆಸರಲ್ಲಿದೆ. ನಾಳೆ ಹೃದಯ ಮದುವೆ ಆದಮೇಲೆ ಅದನ್ನು ನಾನೇ ನೋಡ್ಕೋತಾ ಇದ್ದು ನಮಗೆ ಬೇಕಾದಂಗೆ ಯೂಸ್ ಮಾಡ್ಕೋಬಹುದಿತ್ತು. ಅದಕ್ಕೆ ನಾನು ನೇತ್ರ ಅವರಲ್ಲಿ ಹೃದಯನ ಕೇಳಿ ಅಂತ ಹೇಳಿದ್ದು. ಅವಳನ್ನು ಪೃಥ್ವಿ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾಗಿದ್ದು ಅವನು ಎಲ್ಲ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿದ್ದು. ಅವನಿಗೆ ಖುಷಿ ಆದಾಗೆಲ್ಲ ವಿಡಿಯೋ ಮಾಡ್ತಿದ್ದಂತೆ. ಅದನ್ನು ಅವರೇ ನನಗೆ ಕೊಟ್ಟಿದ್ರು ಒಮ್ಮೆ. ಅದನ್ನು ನೋಡಿದ ಮೇಲೆ ಇಂಥ ಕೆಲಸಕ್ಕೆ ಯೂಸ್ ಆಗತ್ತೆ ಅಂತ ಖಾನ್ ಹೇಳಿದರು. ಪೃಥ್ವಿ ವೇಷದಲ್ಲಿ ಇದ್ದಿದ್ದು ಯಾಕೆ? ಎಲ್ಲ ಕಡೆ ವಾಂಟೆಡ್ ಆಗಿದ್ದೆ. ಪೊಲೀಸ್ ಹಾವಳಿ ಜಾಸ್ತಿ ಆಗಿತ್ತು. ಅದಕ್ಕೆ ಖಾನ್ ಸಾಬ್ ಪೃಥ್ವಿನ ಸಾಯಿಸಿ ನನಗೆ ಅವನ ಮುಖ ಕೊಡಿಸಿದ್ರು. ನೆಲಕ್ಕುರುಳುವಂತೆ ಕೊಟ್ಟು ಬಂದಿದ್ದ ಸಾಮ್ರಾಟ್. ಒಳಗೆ ಬಂದವಳು ಕೈ ಹಿಸುಕಿಕೊಳ್ಳುತ್ತಾ ನಿಂತಿದ್ಲು. ಇವನು ಯೋಚನೆಯಲ್ಲಿ ಮುಳುಗಿದ್ದ. ಎದ್ದವನೇ ಹೊರ ಹೋಗಲು ಹೊರಟ. ಮಿಸ್ಟರ್ ಸಾಮ್ರಾಟ್? ನಿಧಾನವಾಗಿ ಬಂತು ಅವಳ ಸ್ವರ. ಹಾಗೆ ನಿಂತವನು ಏನು? ಮುಖ ಗಂಟಾಕಿ ಕೇಳಿದ. ಅದು ಅಡುಗೆ ಏನು ಮಾಡಬೇಕು? ಏನೋ ಒಂದು ಮಾಡು, ನಾನು ಬರೋದು ತಡವಾಗಬಹುದು ಹೇಳಿ ದಡ ಮೆಟ್ಟಿಲಿಳಿದು ಹೊರಟ. ದಿವಾನದ ಮೇಲೆ ಕುಳಿತವಳು ಮನೆಯನ್ನೆಲ್ಲ ಒಮ್ಮೆ ಕಣ್ಣಾಡಿಸಿದ್ಲು. ಅವಳ ಬೆಡ್ರೂಮ್ ಇರುವಷ್ಟೂ ಇರಲಿಲ್ಲ ಆ ರೂಮ್. ಆದರೆ ಅವಳೇನೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದೇ ಒಂದು ಕಬೋರ್ಡ್ ಕಾಣಿಸ್ತು. ಅದನ್ನು ಆಕಾಶ್ ತಂದಿಟ್ಟಿದ್ದ. ಅದರಲ್ಲಿ ಇಬ್ಬರ ಬಟ್ಟೆಗಳನ್ನು ಜೋಡಿಸಿಟ್ಟಿದ್ದ. ಅವರ ಮನೆ ಕೆಲಸದ ಹುಡುಗಿ ಹೆಲ್ಪ್ ತಗೊಂಡು. ಬಟ್ಟೆ ಚಿಂತೆ ದೂರಾಯಿತು. ಕಿಚನ್ಗೆ ಹೋದ್ಲು. ಅಲ್ಲಿ ಅಡುಗೆಗೆ ಬೇಕಾದ ಎಲ್ಲ ಪದಾರ್ಥಗಳು ಜೋಡಿಸಿಟ್ಟಿದ್ರು. ಇನ್ನೂ ನಿರಾಳವಾಯ್ತು ಅವಳಿಗೆ. ಇವಾಗ ಅಡುಗೆ ಮಾಡೋದು ಕಲಿಯೋದೊಂದೇ ಬಾಕಿ. ಯಾಕಂದರೆ ಅವಳೆಂದು ಅಡುಗೆ ಮಾಡಿದವಳಲ್ಲ. ಆದರೆ ಕೇಳಿ ತಿಳಿದಿದ್ಲು ಯಾವ ರೀತಿ ಮಾಡುವುದೆಂದು. ಸ್ಟವ್ ಪಕ್ಕ ಒಂದು ಚಿಕ್ಕ ಲೆಟರ್ ಕಾಣಿಸ್ತು. ತೆಗೆದು ಓಪನ್ ಮಾಡಿದ್ಲು. ಹಾಯ್ ಹೃದಯ, ನನಗೆ ಗೊತ್ತು ಈ ಮನೆ ನಿನಗೆ ಕಂಫರ್ಟಬಲ್ ಅಲ್ಲ ಅಂತ. ಆದರೆ ಇವಾಗಿನ ಪರಿಸ್ಥಿತಿ ನೀನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಸಾಮ್ರಾಟ್ಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಅವನ ಜೊತೆಗೆ ಫ್ರೆಂಡ್ ಆಗಿ ನನಗೆ ಕೆಲವೊಮ್ಮೆ ಅಡ್ಜಸ್ಟ್ ಆಗೋದು ಕಷ್ಟ. ಆದರೆ ದಯವಿಟ್ಟು ನೀನು ಅವನನ್ನು ಅಡ್ಜಸ್ಟ್ ಮಾಡ್ಕೊ ಅಂತ ಕೇಳ್ತೀನಿ. ಯಾಕಂದರೆ ನಿನ್ನ ಬಿಟ್ಟರೆ ಅವನನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಹುಡುಗಿ ಬೇರೆ ಇಲ್ಲ. ನಿನಗೆ ಮನೆಗೆ ಏನೇ ಬೇಕಂದ್ರೂ ಕೇಳು. ಈ ಅಣ್ಣ ಸದಾ ಸಿದ್ಧ ನಿನ್ನ ಕಷ್ಟಕ್ಕೆ. ಯಾವ ಅಂಜಿಕೆಯೂ ಬೇಡ, ಸರಿನಾ? ಹಾಗೆ ನನಗೆ ಗೊತ್ತು ನಿನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ. ರೈಸ್ ಬಾಕ್ಸ್ ಪಕ್ಕದಲ್ಲೇ ಅಡುಗೆಗೆ ಬೇಕಾದ ಬುಕ್ಸ್ ಇಟ್ಟಿದ್ದೀನಿ. ಅದನ್ನು ನೋಡ್ಕೊಂಡು ಅಡುಗೆ ಮಾಡು. ಇದೆಲ್ಲ ಯಾಕೆ ಲೆಟರ್ನಲ್ಲಿ ಹೇಳಿದೆ ಅಂದರೆ ಅದು ಸದ್ಯಕ್ಕೆ ಬೇಡದ ವಿಷಯ. ಆದರೆ ದಯವಿಟ್ಟು ಎಂಥದೇ ಸಂದರ್ಭ ಬಂದರೂ ನನ್ನ ಸಮ್ಮುನ ಒಬ್ಬಂಟಿ ಮಾಡಿ ಹೋಗಬೇಡ. ಮುಂದಾಲೋಚನೆಯಲ್ಲಿ ಬರೆದಿದ್ದ ಆಕಾಶ್. ಅವಳ ಕಣ್ಣಲ್ಲಿ ನೀರಾಡಿತು. ಕ್ಷಿತ್ ಮತ್ತು ಆಕಾಶ್ ಇಬ್ಬರು ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಸಾಮ್ರಾಟ್ನಿಂದ ದೂರ ಹೋಗಲ್ಲ. ಆದರೆ ಸಾಮ್ರಾಟ್ ಯಾರನ್ನಾದರೂ ಇಷ್ಟಪಡ್ತಿದ್ರೆ ನಾನಂತೂ ಅವರನ್ನು ದೂರ ಮಾಡಲ್ಲ. ಮನದಲ್ಲೇ ನುಡಿದುಕೊಂಡವಳು ಯಾಕೋ ಮನಸ್ಸು ಭಾರವಾಯ್ತವಳಿಗೆ. ಇಳಿ ಸಂಜೆಯಲ್ಲಿ ಹಕ್ಕಿ ಪಕ್ಷಿಗಳ ಗಾನದಲ್ಲಿ ಅವಳ ಮನ ತೇಲಿತ್ತು. ಆ ಸುಂದರ ಪ್ರಕೃತಿ ನೋಟ ಸವಿಯುವುದರಲ್ಲಿ. ಹಕ್ಕಿಗಳ ಹಿಂಡನ್ನು ನೋಡುತ್ತಾ ಬಟ್ಟೆ ಒಗೆಯುವ ಬಂಡೆ ಮೇಲೆ ಕುಳಿತಿದ್ಲಾಕೆ. ಯಾರೋ ಈ ಮನೆಗೆ ಹೊಸಬ್ರು ಬಂದಿರಬೇಕು. ಇನ್ಮೇಲೆ ನಮ್ಮನ್ನು ಆಟ ಆಡೋಕೆ ಮೇಲೆ ಬಿಡಲ್ಲ. ಛೇ, ಇಲ್ಲಿ ಎಷ್ಟು ಚಂದ ಇತ್ತಲ್ವಾ ಇಷ್ಟು ದಿನ. ಶಾಲೆಯಿಂದ ಬಂದ 3 ಚಿಕ್ಕ ಮಕ್ಕಳು ತಮ್ಮಲ್ಲೇ ಮಾತನಾಡತೊಡಗಿದ್ರು. ಅವರು ಬಂದು ಮಾತನಾಡುವುದನ್ನು ಅವರ ಕಡೆ ತಿರುಗದೆಯೇ ಕೇಳಿಸಿಕೊಂಡವಳು ಅವರ ಕಡೆ ತಿರುಗಿ, ಇನ್ಮೇಲೂ ಕೂಡ ನೀವು ಬರಬಹುದು, ಯಾವುದೇ ತೊಂದರೆ ಇಲ್ಲ ನಮ್ಮಿಂದ, ತನ್ನ ಎಂದಿನ ನಗು ಬೀರಿ ಉತ್ತರಿಸಿದಳಾಕೆ. ಇವಳನ್ನು ಆತಂಕದಲ್ಲೇ ನೋಡುತ್ತಿದ್ದವು ಆ ಪುಟ್ಟ ಮಿನುಗು ಕಂಗಳ ಪೋರಿಪೋರರು. ಇಷ್ಟು ನಿಧಾನಕ್ಕೆ ಮಾತನಾಡಿದ್ರು ಹೇಗೆ ಕೇಳಿಸ್ತು ಅಂತ ಮತ್ತೆ ತಮ್ಮ ಸಣ್ಣ ಧ್ವನಿಯ ಸಭೆ ಆರಂಭಿಸಿದರು. ಅವರ ಬಳಿ ನಡೆದವಳು 3 ಕೆನ್ನೆ ಹಿಂಡಿ, ಏನು ನಿಮ್ಮ ನೇಮ್ಸ್? ಯಾವ ಕ್ಲಾಸ್ ಓದ್ತಾ ಇರೋದು? ನಾವೆಲ್ಲ 2ನೇ ಕ್ಲಾಸ್, ಕನ್ನಡ ಮೀಡಿಯಂ, ಪಕ್ಕಾ ಕನ್ನಡಿಗರು. ಹರ್ಷಿಣಿ, ಸುಮನ್, ಪವನ್, ನೀನು ಮರುಪ್ರಶ್ನಿಸಿದರು. ಹೋ, ಸೋ ಸ್ವೀಟ್. ನಾನು ಹೃದಯ. ಇದೆಂಥ ನೇಮ್? ಹೃದಯ ಅಂದರೆ ಹಾರ್ಟ್ ಅಲ್ವಾ? ಮುಗುಳ್ನಕ್ಕು ಹಾರ್ಟ್. ಹಾಗಾದರೆ ನಾವು ಹಾರ್ಟ್ ಅಂತ ಕರಿತೀವಿ. ಶಾರ್ಟ್ ಆ್ಯಂಡ್ ಸ್ವೀಟ್, ಓಕೆ? ಕಣ್ಣು ಹೊಡೆದು ಹೇಳಿದರು. ಓಕೆ. ಅವಳಿಗೆ ತಕ್ಷಣ ಅಂದು ಸಾಮ್ರಾಟ್ ಕೂಡ ಹಾಗೆ ಹೇಳಿದ್ದು ನೆನಪಾಯಿತು. ನೋ, ಮೊದಲು ಸಾಮ್ರಾಟ್ಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರಾ ಅಂತ ಕೇಳೋವರೆಗೂ ನನ್ನ ಭಾವನೆ ಯಾವುದೂ ಆಚೆ ಬರಬಾರ್ದು. ನೌ ವಿ ಆರ್ ಫ್ರೆಂಡ್ಸ್, ಓಕೆ? ಅವರ ಮುಂದೆ ಸ್ನೇಹ ಹಸ್ತ ಚಾಚಿದ್ಲು. ಸ್ವಲ್ಪ ಯೋಚನೆ ಮಾಡಿದ ಅತಿ ಬುದ್ಧಿವಂತ ಸುಮನ್, ವೇಟ್, ನಾವು ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ಕೆಲವೊಂದು ಕಂಡೀಷನ್ ಇದೆ.
ಹೋ, ಫ್ರೆಂಡ್ಶಿಪ್ಗೂ ಕಂಡೀಷನ್, ವೆರಿ ಇಂಟರೆಸ್ಟಿಂಗ್. ಹುಬ್ಬು ಹಾರಿಸಿದವಳು. ಓಕೆ, ಹೇಳಿ ಏನದು? ಮೊದಲನೇ ಕಂಡೀಷನ್, ನಾವಿಲ್ಲಿ ಆಟ ಆಡೋಕೆ ಯಾವುದೇ ರಿಸ್ಟ್ರಿಕ್ಷನ್ ಮಾಡಬಾರ್ದು. ಅಷ್ಟೇನಾ? ಓಕೆ. ಆಮೇಲೆ ನಿಮ್ಮ ಮನೆಯಲ್ಲಿ ಯಾವುದೇ ಸ್ಪೆಷಲ್ ಮಾಡಿದರೂ ನಮಗೆ ಬರಬೇಕು. ಇಷ್ಟೇನಾ? ಓಕೆ, ಇಷ್ಟೇ ಸಿಂಪಲ್ ಕಂಡೀಷನ್. ಆದರೆ ಅದೇ ದೊಡ್ಡ ಪ್ರಾಬ್ಲಮ್ ಆಗೋದು ಅಂತ ಅವಳಿಗೆ ಗೊತ್ತಿದ್ದಿಲ್ಲ ಆಗ. ಆ ಮಕ್ಕಳ ಜೊತೆಗೆ ಇವಳು ಕಣ್ಣ ಮುಚ್ಚಾಲೆ ಆಟ ಆಡತೊಡಗಿದ್ಲು. ಅವರ ಜೊತೆಗೆ ಸೇರಿ ಸೆಟ್ ಆಟ, ಅಂತಿ ಅಕ್ಷರಿ, ಹೀಗೆ ಮಕ್ಕಳ ಜೊತೆಗೆ ಇದ್ದಷ್ಟು ಹೊತ್ತು ತನ್ನ ಸಂಕಟ ಎಲ್ಲ ದೂರ ಮಾಡಿಕೊಂಡ್ಳು. ಅಲ್ಲಿ ಮಕ್ಕಳಂತೆ ಅವಳದು ನಿಷ್ಕಲ್ಮಶ ಮನಸ್ಸು. ಆದ್ದರಿಂದ ಅವರಿರುವವರೆಗೂ ಅವಳಿಗೆ ಯಾವುದೇ ರೀತಿಯಲ್ಲಿ ಬೇರೆ ನೆನಪು ಬರಲಿಲ್ಲ. ಸರಿ ಹಾರ್ಟ್, ನಾಳೆ ಸಿಗ್ತೀವಿ, ಬಾಯ್. ಬಾಯ್. ಅವರೆಲ್ಲ ಕೆಳಗೋದ ಮೇಲೆ ಮತ್ತೆ ಒಂಟಿತನ ಕಾಡಲು ಶುರುವಾಯಿತು. ಅವಳ ಫೋನ್ ಅಪ್ಪನ ಮನೆಯಲ್ಲೇ ಬಿಟ್ಟು ಬಂದಿದ್ಲು. ಗೆಳೆಯನಿಗೆ ಕರೆ ಮಾಡಬೇಕೆಂದರೆ ಸಾಮ್ರಾಟ್ ಬರಬೇಕಿತ್ತು. ಬುಕ್ ನೋಡಿ ಅಡುಗೆ ಮಾಡಲು ಶುರು ಮಾಡಿದ್ಲು. ತಿಳಿಸಾರು, ರೈಸ್ ಮಾಡಿದವಳು ಎಲ್ಲ ಎತ್ತಿಟ್ಟು ಬಂದು ಸಾಮ್ರಾಟ್ಗಾಗಿ ಕಾಯ್ತಾ ಕೂತಿದ್ಲು. ಅವಳು ಕೂತಿದ್ದೇ ಆಯಿತು, ಅವನಂತೂ ಬರಲಿಲ್ಲ. ರಾಜಸ್ಥಾನದಲ್ಲಿ ನಮ್ಮವರನ್ನು ಕಳಿಸಿ ಮೊದಲು ಬಂದಿರುವ ಟೆರರಿಸ್ಟ್ ಎಲ್ಲೆಲ್ಲಿದ್ದಾರೆ ಹಾಗೂ ಅವ್ರು ಯಾವ್ಯಾವ ಪ್ಲೇಸ್ನಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ತಿಳ್ಕೋಬೇಕು. ಅಜಯ್. ಆದರೆ ವಿಜಯ್, ಅವನು ಬರುವ ನಮ್ಮವರಿಗೆ ಅಂತ ಹೇಳಿದ್ದು. ಆಫೀಸ್ ನಂಬರ್ 3. ಅಜಯ್, ಇವನೇ ಬಂದಿದ್ದಾನೆ ಅಂದರೆ ಇವನಿಂದ ಖಂಡಿತ ಇನ್ನೂ ಕೆಲವರು ಬಂದಿರ್ತಾರೆ. ಮೊದಲು ಇವ್ರು ಬಂದು ನಂತರ ಬರುವವರಿಗೆ ಇವರಿಂದ ಹೆಲ್ಪ್ ಮಾಡಿಸಿದ್ದಾರೆ ಅಷ್ಟೇ. ಆಫೀಸರ್ 4. ವಿಜಯ್, ಕೇಳ್ಪಟ್ಟೆ ನಾನು, ಅವ್ರ ಪ್ರಧಾನಿ ಕೂಡ ಇದರಲ್ಲಿ ಸೇರಿದ್ದಾರಂತ. ಮೊದಲು ಅವ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಹಾಗೆ ಇವರನ್ನು ನಾಳೆ ಕೋರ್ಟ್ಗೆ ಸಬ್ಮಿಟ್ ಮಾಡೋದಾ ಬೇಡವಾ ಅಂತ. ಆಫೀಸ್ ನಂಬರ್ 3. ಇಲ್ಲ ವಿಜಯ್, ನಾವು ಯಾವುದೇ ರಿಸ್ಕ್ ತಗೊಳ್ಳೋಕೆ ಆಗಲ್ಲ. ಬಿಕಾಸ್ ಹೀ ಈಸ್ ಎ ವಾಂಟೆಡ್ ಕ್ರಿಮಿನಲ್ ಟೆರರಿಸ್ಟ್. ಸೊ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಅಜಯ್. ಆದರೆ ವಿಜಯ್, ಹೇಳೋದ್ರಲ್ಲೂ ಅರ್ಥ ಇದೆ. ಯಾಕಂದರೆ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಅವನಿಗೆ ಈ ಕೋರ್ಟ್ನಿಂದ ಆ ಕೋರ್ಟ್ ಅಂತ ಅಡ್ಡಾಡಿಸ್ತಾನೆ, ಸರಿಯಾಗಿ ಸಾಕ್ಷಿ ಇಲ್ಲ ಅಂತ ಜೈಲಲ್ಲಿ ಟೈಮ್ಗೆ ಊಟ ಕೊಟ್ಟು ಕೂರಿಸಿ ಹಂದಿ ಥರ ಬೆಳೆಸ್ತಾರೆ. ಇಂಥವ್ರನ್ನ ನಮ್ಮ ನಾಡಲ್ಲಿ ಉಸಿರಾಡೋಕೆ ಅವಕಾಶ ಕೊಡೋ ಬದಲು ಇಲ್ಲ ಅನ್ಸೋದೇ ಒಳ್ಳೆಯದು. ಯಾಕಂದರೆ ಇಂಥವ್ರ ಗಾಳಿ ಸೋಕಿ ನಮ್ಮವರು ಆ ರೀತಿ ಆಗಬಾರ್ದಲ್ಲ. ಆದರೂ ನಿಮ್ಮ ಮಾತು ಸರಿ. ಹೈಯರ್ ಆಫೀಸರ್ನಿಂದ 1000 ಪ್ರಶ್ನೆ ನಾವು ಉತ್ತರಿಸಿದ್ರು ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಸೊ ಇವಾಗ ಏನು ಮಾಡೋದು? ಆಫೀಸರ್ 3 and 4. ಎಲ್ಲ ನೀವೇ ಹೇಳ್ತಿರಲ್ರಿ. ಆಗಿದ್ದೆಲ್ಲ ಏನಾಗತ್ತೆ ನಾಳೆ ನೋಡ್ಕೊಳ್ಳೋಣ. ಸೊ ಸದ್ಯಕ್ಕೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಸರಿ, ನಾನಿನ್ನು ಬರ್ತೀನಿ, ಟೈಮ್ ಆಯಿತು. ವಿಜಯ್, 1 minute. ನಿಮಗೆ ಮದುವೆ ಆಯಿತು ಅಂತ ಕೇಳ್ಪಟ್ವಿ. ಹಾಂ, ಆಗಿದೆ. ಸುಮ್ಮನೆ ಎದುರಿದ್ದ ಖಾಲಿ ಗೋಡೆ ನೋಡುತ್ತಾ ಉತ್ತರಿಸಿದ. ಮತ್ತೆ ಪಾರ್ಟಿ ಏನು ಇಲ್ವಾ? ಮತ್ತೊಬ್ಬರ ಪ್ರಶ್ನೆಗೆ, ಕೊಟ್ಟಿರುವ ಕೆಲಸ ಮುಗಿಸಿ ಆವಾಗ ಪಾರ್ಟಿ ಮಾಡಿದ್ದಕ್ಕಿಂತ ಹೆಚ್ಚು ಖುಷಿ ಆಗತ್ತೆ. ದೇಶದ ಎಷ್ಟೋ ಜನರ ಪ್ರಾಣ ಉಳಿಸಿದ್ವಿ ಅನ್ನೋ ನೆಮ್ಮದಿ, ಮನಃಶಾಂತಿ ಸಿಗತ್ತೆ. ಇವಾಗ ಪಾರ್ಟಿ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಅವನ ಬಗ್ಗೆ ಆದಷ್ಟು ಗೊತ್ತಾಗಿದ್ದ ಕಾರಣ ನಕ್ಕು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಓಕೆ ಸರ್ ಅಂತೇಳಿ ಎಲ್ಲರೂ ಚದುರಿದರು. ಅವನು ಮನೆಗೆ ಬಂದಾಗ ಆಗಲೇ ತಡರಾತ್ರಿ 11:30 ಸಮಯ. ಆದರೆ ಆ ವಠಾರದಲ್ಲಿ ಯಾರೂ ಮಲಗಿದಂತೆ ಕಾಣಲಿಲ್ಲ. ಅವನಿಗೆ ಎಲ್ಲರ ಮನೆಯ ದೀಪಗಳು ಇನ್ನೂ ಉರಿಯುತ್ತಲಿದ್ದವು. ಕೆಲವರ ಮನೆಯಲ್ಲಿ ಜೋರು ಗಲಾಟೆಗಳು ಬೇರೆ. ಫ್ಯಾಮಿಲಿ ವಿಷಯ ಆದ್ದರಿಂದ ಅದರ ಕಡೆ ಗಮನ ಕೊಡದೆ ತನ್ನ ಮನೆಗೆ ನಡೆದ. ಆವಾಗಲೂ ಅವನೇನು ಹೋಗುವ ಹಾಗಿರಲಿಲ್ಲ. ಆದರೆ ಆಕಾಶ್ ಬಲವಂತಿದ್ದ ಬಂದಿದ್ದನಷ್ಟೇ. ದಡದಡ ಬಾಗಿಲು ಬಡಿದ ಸದ್ದಿಗೆ ದಿವಾನದ ಮೇಲೆ ಹಾಗೇ ತಲೆ ಕೊಟ್ಟಿದ್ದವಳು ಗಾಬರಿಯಾಗಿ ನಿಟ್ಟುಬಿದ್ದು ಎದ್ಲು. ಯಾರು? ಭಯದಲ್ಲಿ ಪ್ರಶ್ನಿಸಿದ್ಲು. ನಾನ್ ಸಾಮ್ರಾಟ್. ಇನ್ಯಾರು ಬರ್ತಾರೆ? ಅದೇ ಆ ಟೆರರಿಸ್ಟ್ ಬರಬೇಕಿತ್ತು ಅಷ್ಟೇ. ಮನದಲ್ಲೇ ಗೊಣಗಿದ. ಅಬ್ಬಾ, ಉಸಿರು ಆಚೆ ಹಾಕಿದವಳು ಬಾಗಿಲು ತೆರೆದು ನಗುತ್ತಾ, ಹಾಯ್ ಮಿಸ್ಟರ್ ಸಾಮ್ರಾಟ್. ಅವಳ ನಗುವಿಗೆ ಎಂಥವರೂ ಪ್ರತಿನಗು ಚೆಲ್ಲುತ್ತಲಿದ್ರು. ಆದರೆ ಈ ಸಾಮ್ರಾಟ್ ಮಾತ್ರ ಅಲ್ಲ. ಹಾಂ. ಬೇಸರವಾದರೂ ತೋರಿಸಿಕೊಳ್ಳಲಿಲ್ಲ ಆಕೆ. ಕೈ ತೊಳೆದು ಬನ್ನಿ, ಊಟ ಮಾಡೋಣ. ನಂದಾಯ್ತು ಬರ್ತಾ. ಅಷ್ಟೇ, ಹೋಗಿ ಬಟ್ಟೆ ಬದಲಾಯಿಸಿ ಬಂದು, ಏನಮ್ಮ ನೀನು ಊಟ ಮಾಡಿದ್ಯಾ ಅಂತಾನು ಕೇಳದೆ ಮಲಗ್ಬಿಟ್ಟ. ಅವಳಿಗೆ ಅಳು ಒತ್ತರಿಸಿ ಬಂತು. ತನಗಾಗಿ ಕಾಯುತ್ತಿದ್ದ ಅಪ್ಪ ನೆನಪಾದ್ರು. ಹೊರಗೆ ಬಂದವಳು ಕಾಣುತ್ತಿದ್ದ ಚಂದ್ರನನ್ನ ನೋಡುತ್ತಾ ಕುಳಿತವಳ ಒಡಲು ಹಸಿವಿಗೆ ತಡೆಯಲಿಲ್ಲ. ತಟ್ಟೆಗೆ ಅನ್ನ ಹಾಕಿ ತಂದವಳು ಇನ್ನೇನು ಊಟ ಮಾಡಬೇಕು. ಕೆಳಗೆ ಜೋರು ಮಾತುಗಳು. ಅದರ ಕಡೆಗೆ ಗಮನ ಕೊಡಲಿಲ್ಲ. ವಾದರೂ ಆಗ ತಾನೇ ಬಂದಿದ್ದ ಚಟ್ಪಟ್ ಸುಮನ್ ಧ್ವನಿ ಗುರುತು ಸಿಕ್ಕಿತು. ಅಮ್ಮ, ಹಸಿವಾಗ್ತಿದೆ, ಊಟ. ನಾನೇನು ಮಾಡಲಿ, ಹುಡುಕಿದ್ರೂ ಒಂದು ಕಾಳಿಲ್ಲ ಮನೇಲಿ. ಅವರಮ್ಮನೂ ಅಳುತ್ತಲಿದ್ರು. ಗಂಡ ಕುಡಿದು ಬಂದು ಬರೋ ದುಡ್ಡೆಲ್ಲ ಎಣ್ಣೆ ಅಂಗಡಿಗೆ ಸುರಿದಾಗಿತ್ತು. ಹೆಚ್ಚು ಕಮ್ಮಿ ಆ ವಠಾರದ ಕೆಲವು ಮನೆಗಳ ಪರಿಸ್ಥಿತಿ ಅದೇ ಅಂದರೆ ತಪ್ಪಿಲ್ಲ. ಅವಳಿಗೆ ಕರುಳು ಚುರುಕೆಂದಿತು. ಹಾಗೂ ಆ ಮಗು ಆಗಲೇ ನೀನು ಮಾಡಿದ್ದು ಕೊಡಬೇಕೆಂದಿದ್ದು ಇದಕ್ಕೆ ಅನ್ಸತ್ತೆ. ಮನಸ್ಸಲ್ಲೇ ನುಡಿದುಕೊಂಡು ಕೆಳಗೆ ಹೋಗಬೇಕೆಂದವಳ ಮುಂದೆ ಅದೇ ಕಲ್ಲಿನ ಮೇಲೆ ಕೂರಲು ಬಂದ ಆ ಪುಟ್ಟ ಪೋರ ಕಾಣಿಸಿದ. ಬೆಳದಿಂಗಳಲ್ಲಿ ಅನ್ನವನ್ನು ಕಂಡ ಅವನ ಕಣ್ಣು ಹೊಳೆದದ್ದು ಗಮನಿಸಿದವಳು ಅವನನ್ನು ಹತ್ತಿರ ಕರೆದು ತುತ್ತು ಮಾಡಿ ಬಾಯಿಗಿಟ್ಲು. ಆ ಹುಡುಗನ ಕಣ್ಣಲ್ಲಿ ಒಂದೇ ಸಮ ಅಶ್ರುಧಾರೆ. ಎಡಗೈನಲ್ಲಿ ಅವನ ಕಣ್ಣೀರೊರೆಸಿ
ಅಳಬಾರ್ದು, ಮುದ್ದು ಸುಮನಲ್ವಾ ನೀನು, ಆ ಮಾಡು. ಮತ್ತೊಂದು ತುತ್ತು ನೀಡಿದ್ಲು. ಹಾರ್ಟ್ ನಿಂಗೆ ಜಾಸ್ತಿ ಜಾಸ್ತಿ ಒಳ್ಳೆಯದಾಗತ್ತೆ. ಹೌದಾ? ಯಾರು ಹೇಳಿದ್ದು? ನಮ್ಮಮ್ಮ ಹೇಳ್ತಾರೆ, ಹಸ್ದಾಗ ಊಟ ಕೊಟ್ಟರೆ ಅವರಿಗೆ ಜಾಸ್ತಿ ಪುಣ್ಯ ಬರುತ್ತೆ ಅಂತ. ಆದರೆ ನಮಗೆ ಹಸಿವು ಜಾಸ್ತಿ, ನಾವು ಯಾರಿಗೂ ಕೊಡೋಕ್ಕಾಗಲ್ಲ. ಬೇಸರದಿಂದ ಹೇಳಿದವನ ಮಾತು ಕೇಳಿ ಅಚ್ಚರಿಪಟ್ಲು. ಹಾರ್ಟ್, ನನಗೆ ಸಾಕು, ನಿಂದು ಊಟ ಆಯ್ತಾ? 2 ತುತ್ತಿಗೆ ಹೊಟ್ಟೆ ತುಂಬೋಯ್ತಾ? ಇಲ್ಲ, ನಮ್ಮಮ್ಮ ಮನೆ ಕೆಲಸಕ್ಕೆ ಹೋದರೆ ಅಲ್ಲಿ ಮಿಕ್ಕಿದ್ದು ನನಗೆ ತಂದು ಕೊಡೋಳು. ಅವಳು ಏನು ತಿಂದೇ ಇರೋಳು. ಆದರೆ ಇವತ್ತು ನನಗೂ ಇಲ್ಲ ಅಂತ ಅಮ್ಮ ಅಳ್ತಿದ್ದಾಳೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಊಟ ಇದೆ ಅಲ್ವಾ, ಅದು ಅಮ್ಮನಿಗೆ ಕೊಡ್ತೀನಿ. ತುಂಬ ಸಂಕಟಪಟ್ಟಳು ಆಕೆ ಅವನ ಮಾತು ಕೇಳಿ. ಅವನನ್ನು ಅಪ್ಪಿಕೊಂಡ್ಳು. ಇನ್ನೂ ಇದೆ, ಹೋಗುವಾಗ ಕೊಡ್ತೀನಿ, ನೀನು ಊಟ ಮಾಡು. ಮತ್ತೊಂದು ತುತ್ತಿಟ್ಲು. ಮತ್ತೊಂದು ತುತ್ತಿಡಲು ಬಂದವಳನ್ನು ತಡೆದವ ಅಲ್ಲೇ ಬರುತ್ತಿದ್ದ ನಲ್ಲಿಯಲ್ಲಿ ಕೈ ತೊಳೆದು, ನೀನು ಊಟ ಮಾಡಿಲ್ಲ ಅಲ್ವಾ, ಆ ಮಾಡು. ಅವಳ ಕಣ್ಣಲ್ಲಿ ಫಳಕ್ಕನೆ ಜಾರಿತು ಕಣ್ಣೀರು. ಅಯ್ಯೋ, ನೀನು ಯಾಕೆ ಅಳ್ತಿದ್ಯಾ ಹಾರ್ಟ್? ತಗೋ, ಊಟ ಮಾಡು. ನೀನು ನಕ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ, ಸೇಮ್ ಫಿಲಮ್ನಲ್ಲಿ ನೋಡಿದ ಸಿಂಡ್ರೆಲಾ ಥರ. ಅವನ ಮಾತಿಗೆ ಮನಸಾರೆ ನಕ್ಳು. ಆ ಪುಟ್ಟ ಕೈಯಲ್ಲಿ ದೊಡ್ಡ ದೊಡ್ಡ ತುತ್ತಿತ್ತ. ಕಣ್ಣೀರು ತೊಡೆದುಕೊಂಡವಳು ಸಂತೋಷದಿಂದ ಊಟ ಮಾಡಿದ್ಲು. ಹಾಗೂ ಉಳಿದ ಅಷ್ಟೂ ಅನ್ನವನ್ನು ಒಂದು ಪಾತ್ರೆಗೆ ಹಾಕಿಕೊಟ್ಲು. ಹಸಿದವರಿಗೆ ಮನಸಾರೆ ಅನ್ನ ನೀಡಿದ ಭಾವ ಅವಳಿಗೆ ಮೂಡಿತ್ತು. ಇದನ್ನೆಲ್ಲ ಅವ ನೋಡಿದ್ದನ ತಿಳಿಯದು. ಆದರೆ ಹತ್ತಿರದಲ್ಲೇ ಹೃದಯಕ್ಕೆ ಬಿರುಗಾಳಿ ಬೀಸಲು ಬರುತ್ತಲಿತ್ತು. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ಕತೆ ಹೇಗೆ ಬರ್ತಿದೆ ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.